ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಒಂದು ವಿಶೇಷವಾದ ಸ್ಥಳ. ಯಾವ ಸ್ಥಳ ಎಂದು ನೋಡುತ್ತೀರಾ? ಇಸ್ರೇಲ್ ದೇಶದಲ್ಲಿ ದಕ್ಷಿಣ ಭಾಗದಲ್ಲಿರುವ ಬೇರ್ಷೆಬಾ ಎಂಬಂಥ ಒಂದು ಪಟ್ಟಣ ಪ್ರದೇಶ ಇದು. ಅಂದರೆ ನೀವು ಸತ್ಯವೇದದಲ್ಲಿ ಓದುವಾಗ ಇಸ್ರೇಲ್ ದೇಶದ ಉತ್ತರದ ಎಲ್ಲೆ ದಾನ್ ಎಂಬುದು, ದಕ್ಷಿಣ ಎಲ್ಲೆ ಬೇರ್ಷೆಬಾ ಎಂಬುದಾಗಿ ದಕ್ಷಿಣ ಭಾಗದಲ್ಲಿರುವಂಥ ಒಂದು ಪಟ್ಟಣ ಇದು. ಈ ಬೇರ್ಷೆಬಾ ಬಹಳ ಮುಖ್ಯವಾದ ಪಟ್ಟಣ. ಯಾಕೆ ಗೊತ್ತಾ? ಆದಿಕಾಂಡ 21-22 ನೀವು ಓದುವುದಾದರೆ, ಅಬ್ರಹಾಮನು ಕರ್ತನಿಂದ ಕರೆಯಲ್ಪಟ್ಟ ಅಬ್ರಹಾಮನು ಈ ಬೇರ್ಷೆಬದಲ್ಲಿ ಬಹಳ ದಿನ ತಂಗಿದ್ದನು. ಈಸಾಕನು ಕೂಡ ಇಲ್ಲಿ ವಾಸವಾಗಿದ್ದನು. ಈ ಬೇರ್ಷೆಬದಲ್ಲಿ ದೊಡ್ಡ ಒಂದು ತೋಟವನ್ನು ನಿರ್ಮಿಸಿ ಈ ಸ್ಥಳದಲ್ಲಿ ಅಬ್ರಹಾಮನು ದೇವರನ್ನು ಆರಾಧಿಸಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇಲ್ಲಿಯೇ ಈಸಾಕನು ಹುಟ್ಟಿದನು. ಅಷ್ಟು ಮಾತ್ರವಲ್ಲ, ಈಸಾಕನನ್ನು ಬಲಿಯಾಗಿ ಸಮರ್ಪಿಸುವಂತೆ ದೇವರು ಮಾತನಾಡಿದರಲ್ಲವ. ಆಗ ಇಲ್ಲಿಂದಲೇ ಈಗ ಯೆರೂಸಲೇಮ್ ಎಂದು ಕರೆಯಲ್ಪಡುವಂಥ ಮೋರಿಯ ದೇಶದಲ್ಲಿರುವ ಒಂದು ಬೆಟ್ಟಕ್ಕೆ ಬಲಿಯಾಗಿ ಸಮರ್ಪಿಸಲು ಹೋದನು. ಇಲ್ಲಿಂದ 3 ದಿನಗಳ ಪ್ರಯಾಣದ ದೂರದಲ್ಲಿ ಯೆರೂಸಲೇಮ್ ಪಟ್ಟಣ ಇದೆ. ಆದರೆ ಬಸ್ನಲ್ಲಿ ಬಂದರೆ 3 ಗಂಟೆಗಳ ಪ್ರಯಾಣ ಅಷ್ಟೇ. ಹಾಗಾಗಿ ಈ ಒಂದು ಸ್ಥಳ ಅಬ್ರಹಾಮನು ವಾಸವಾಗಿದ್ದಂಥ ಸ್ಥಳ, ಬೇರ್ಷೆಬಾ ಎಂಬುದಾಗಿ ಕರೆಯಲ್ಪಡುವ ಸ್ಥಳ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಯೆಶಾಯ 28ನೇ ಅಧ್ಯಾಯ 29ನೇ ವಾಕ್ಯ. ಅತಿಶಯ ಆಲೋಚನಾ ಪರನು ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು. ಆಲೋಚನೆ ಕೊಡುವವರು, ಕಾರ್ಯಗಳನ್ನು ನೆರವೇರಿಸುವವರು. ಆತನ ಆಲೋಚನೆಗಳು ಆಶ್ಚರ್ಯವಾಗಿರುತ್ತವೆ, ಆತನ ಕಾರ್ಯಗಳು ಮಹತ್ವವಾಗಿರುತ್ತವೆ. ಆತನು ನಮಗೆ ಒಳ್ಳೆ ಆಲೋಚನೆಗಳನ್ನು ಕೊಡುವಂಥ ದೇವರು. ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಆಲೋಚನೆಗಳು ಅವಶ್ಯ ಅಲ್ಲವಾ? ಒಂದು ಕುಟುಂಬವನ್ನು ನಡೆಸುವಾಗ ಕೆಲವು ತೊಡಕುಗಳು ಬರುವಾಗ ಏನು ಮಾಡುವುದು ಎಂಬುದಾಗಿ ಯೋಚಿಸುವಾಗ ಯಾರಾದರೂ ಒಳ್ಳೆ ಆಲೋಚನೆ ಕೊಡುತ್ತಾರೆ ಎಂಬುದಾಗಿ ಎದುರು ನೋಡುತ್ತೇವೆ. ಒಂದು ಕುಟುಂಬಕ್ಕೆ ಆಲೋಚನೆ ಅವಶ್ಯ. ಒಂದು ಒಳ್ಳೆ ಬಿಸ್ನೆಸ್ ಮಾಡಿದರೆ ಆಲೋಚನೆ ಅವಶ್ಯ. ಸೇವೆ ಮಾಡಿದರೂ ಕೂಡ ಅದಕ್ಕೆ ಆಲೋಚನೆ ಅವಶ್ಯ. ಅನೇಕರ ಆಲೋಚನೆ ಜಯವನ್ನು ಕೊಡುತ್ತದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆದರೆ ಕೆಲವರು ತಪ್ಪಾದ ಆಲೋಚನೆಗಳನ್ನು ಕೊಟ್ಟು ಬಿಡುತ್ತಾರೆ. ಅದು ನಮ್ಮ ಜೀವಿತವನ್ನೇ ಬಾಧಿಸುತ್ತದೆ. ಹಾಗಾದರೆ ನಮಗೆ ಸರಿಯಾದ ಆಲೋಚನೆಯನ್ನು ಕೊಡುವಂಥದ್ದು ಯಾರೆಂದರೆ ಕರ್ತನು. ದೇವರಿಗೆ ಒಂದು ಸುಂದರವಾದ ಹೆಸರುಂಟು, ಆಲೋಚನಾ ಕರ್ತನು. ಯೇಸು ಈ ಲೋಕದಲ್ಲಿ ಬಂದಾಗ ಆತನಿಗೆ ಕೊಡಲ್ಪಟ್ಟಂಥ ಹೆಸರುಗಳಲ್ಲಿ ಒಂದು ಆಲೋಚನಾ ಕರ್ತನು. ಆತನು ಸುಂದರವಾಗಿ ಆಲೋಚನೆ ಕೊಡುವನು. ಕೆಲವರು ಬಂದು ನೋಡಿ ಹೇಳುತ್ತಾರೆ, ಯೇಸು ಬಿಡಿಸುತ್ತಾನೆ ಸೇವೆಗಳು, ಕಟ್ಟಡಗಳು ಎಲ್ಲವನ್ನು ಕೂಡ ನೋಡಿ, ಇದೆಲ್ಲ ಇಷ್ಟು ನೀಟಾಗಿದೆ, ಸುಂದರವಾಗಿದೆ, ದೊಡ್ಡದಾಗಿದೆ, ಇದೆಲ್ಲ ಹೇಗೆ ಎಂಬುದಾಗಿ ಕೇಳಿದರೆ ದೇವರು ಆಲೋಚನೆ ಕೊಟ್ಟರು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಕಟ್ಟಡ ಕಟ್ಟಬೇಕು, ಯಾವ ರೀತಿ ನಿರ್ಮಿಸಬೇಕು, ಎಲ್ಲವೂ ಕರ್ತನು ಕೊಟ್ಟಂಥ ಆಲೋಚನೆಯ ಪ್ರಕಾರವಾಗಿಯೇ ಮಾಡಿದ್ದು. ಅದುವೇ ನಿಜ. ಆತನು ಆಲೋಚನೆಗಳನ್ನು ಕೊಟ್ಟು ಸೇವೆಯಲ್ಲಿ ನಡೆಸುತ್ತಾ ಇರುವುದರಿಂದಲೇ ನಾವು ಸೇವೆಯಲ್ಲಿ ಜಯಗಳನ್ನು ನೋಡಲು ಸಾಧ್ಯವಾಗುತ್ತಿದೆ. ಕರ್ತನು ಆಲೋಚನೆ ಕೊಟ್ಟು ನಡೆಸಿದರೆ ನಿಮ್ಮ ಬಿಸ್ನೆಸ್ನಲ್ಲಿ ಜಯ ಉಂಟಾಗುತ್ತದೆ, ಕೆಲಸದಲ್ಲಿ ಉನ್ನತಿ ಉಂಟಾಗಲಿದೆ, ಮಕ್ಕಳ ಜೀವಿತದಲ್ಲಿ ವಿದ್ಯಾಭ್ಯಾಸದಲ್ಲಿ ಜಯ ಉಂಟಾಗುತ್ತದೆ. ಆತನು ಆಲೋಚನೆ ಕೊಟ್ಟು ನಡೆಸುವಂಥ ದೇವರು. ಆತನು ಕಾರ್ಯಗಳಲ್ಲೂ ಸಮರ್ಥನು. ಬರೀ ಆಲೋಚನೆ ಕೊಟ್ಟು ದೂರದಲ್ಲಿ ನಿಲ್ಲುವಂಥ ದೇವರಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂಥ ದೇವರು, ನಿಮಗೆ ಮಾಡುವರು. ದೇವರು ಆಲೋಚನೆ ಕೊಟ್ಟರು, ಅದನ್ನು ಹೇಗೆ ಮಾಡುವುದು? ಆತನೇ ಅದನ್ನು ಕಾರ್ಯರೂಪಕ್ಕೆ ತರುವನು. ಆದ್ದರಿಂದ ಭಯಪಡಬೇಡಿ. ದೇವರು ನಮಗೆ ಆಲೋಚನೆ ಕೊಟ್ಟು ಹಾಗೆ ದೂರ ನಿಲ್ಲಲಿಲ್ಲ. ದೇವರ ಗುಡಾರವನ್ನು ನೋಡುತ್ತೀರಲ್ಲ, ಅದನ್ನು ನೋಡೋದಕ್ಕೆ ಅನೇಕರು ಅನೇಕ ಸ್ಥಳಗಳಿಂದ ಬರುತ್ತಾರೆ. ಇಂಜಿನಿಯರ್ಸ್ ಎಲ್ಲ ಬರುತ್ತಾರೆ. ಮಧ್ಯ ಸ್ತಂಭಗಳೇ ಇಲ್ಲದೆ ಇಷ್ಟು ಬ್ರಹ್ಮಾಂಡವಾದ ಕಟ್ಟಡವನ್ನು ಹೇಗೆ ನಿರ್ಮಿಸಿದ್ದೀರಿ ಎಂಬುದಾಗಿ ಅದರಲ್ಲಿರುವ ಟೆಕ್ನಾಲಜಿಯನ್ನು ಕಲಿತುಕೊಳ್ಳಲು ಅನೇಕರು ಬರುವರು. ಅದು ಕರ್ತನು ಕೊಟ್ಟಂಥ ಆಲೋಚನೆಯ ಪ್ರಕಾರ ಕಟ್ಟಲ್ಪಟ್ಟದ್ದು. ಆದರೆ ಅದನ್ನು ಮಾಡಿ ಮುಗಿಸಲು ಕರ್ತನೇ ಬಲವನ್ನು ಕೊಟ್ಟನು. ಬರೀ ಆಲೋಚನೆ ಕೊಟ್ಟು ಸರಿ ನೀವು ಮಾಡಿರಿ ಎಂಬುದಾಗಿ ದೂರ ನಿಲ್ಲಲಿಲ್ಲ. ನಾನು ಮಾಡಿ ಮುಗಿಸುತ್ತೇನೆಂದು ಆತನೇ ಅದನ್ನು ಮಾಡಿ ಮುಗಿಸಿದನು. ಆತನು ಕಾರ್ಯದಲ್ಲಿ ಸಮರ್ಥನು. ಹಾಗಾದರೆ ಆಲೋಚನೆಗಳನ್ನು ಹೊಂದಿ ನೀವು ಆಲೋಚನೆ ಕೊಟ್ಟಿದ್ದೀರಲ್ಲ ದೇವರೇ, ಮಿಕ್ಕದನ್ನು ನೋಡಿಕೊಳ್ಳುತ್ತೇನೆ ಅನ್ನಬಾರದು. ನೀವು ಆಲೋಚನೆ ಕೊಟ್ಟಿದ್ದೀರಿ, ಅದನ್ನು ಮಾಡಿ ಮುಗಿಸುವಂತೆ ನೀನೊಂದಿಗೆ ಇದ್ದು ಕಾರ್ಯ ಸಾಧಿಸಬೇಕೆಂದು ಕೇಳಿದರೆ ಆತನು ಜೊತೆಗೆ ನಿಂತು ಸಹಾಯ ಮಾಡಿ ಮುಗಿಸುವನು. ಆದ್ದರಿಂದ ಇಂದು ಹೇಳಿರಿ, ದೇವರೇ ನನಗೆ ಆಲೋಚನೆಯೂ ಬೇಕು, ನೀ ಜೊತೆಗಿದ್ದು ಕಾರ್ಯವನ್ನು ಸಾಧಿಸಬೇಕೆಂದು ಕೇಳಿದರೆ ದೇವರು ಜೊತೆಗಿದ್ದು ಕಾರ್ಯ ಮಾಡುವರು. ಆ ರೀತಿ ಹೇಳುವಿರಾ? ದೇವರೇ, ನೀವು ಅತಿಶಯಾಲೋಚನಾ ಪರನು, ನಿಮ್ಮ ಆಲೋಚನೆ ನನಗೆ ಬೇಕು, ಆದರೆ ನೀವು ಸಂಗಡ ಇದ್ದು ಅದನ್ನು ಸಾಧಿಸಬೇಕು ಎಂಬುದಾಗಿ ಈ ಮಗನು ಪ್ರಾರ್ಥಿಸುತ್ತಾನೆ, ಈ ಮಗಳು ಪ್ರಾರ್ಥಿಸುತ್ತಾಳೆ.
ಹಿಂದೆ ಅವರಿಗೆ ಸರಿಯಾದ ಆಲೋಚನೆಗಳನ್ನು ಕೊಡಿರಿ, ಆ ಕಾರ್ಯಗಳನ್ನು ಮಾಡಿ ಮುಗಿಸಲು ಕೃಪೆ ಕೊಡಿರಿ. ಹಿಂದೆ ಅವರು ಅದ್ಭುತಗಳನ್ನು ಕಾಣಲಿ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.